We'll click on the key button. It will open for us. Just you. No. Sorry, this is not Atlantis, but Atlantis like this. Yani it's very near. Nearby, is it? Yes. Apartment, it's beside Burj Khalifa. Yani beside it, exactly in Opera. It's very, very luxury. They will book for you parties, pitches. 36699 ಆಯಿತಾ. ಮತ್ತು ಕೀ ಬಟನ್ ಒತ್ತಬೇಕು. ಒಳಗೆ ಬನ್ನಿ. ವೆಲ್ಕಮ್ ಸ್ನೇಹಿತರೆ. ಎಂಟರ್ ಆದ ಕೂಡಲೇ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಕಿಚನ್ ಇರೋದು. ಕಿಚನ್ ತೋರಿಸ್ತೀನಿ, ಬಟ್ ಇಲ್ಲಿ ಎಂಟರ್ ಆದ ಕೂಡಲೇ ಕಿಚನ್. ಫಸ್ಟ್ ಲೈಟ್ ಹಾಕೋಣ. ಹಾಂ, ಲೈಟ್ ಬಂತು. ಎಂಟರ್ ಆದ ಕೂಡಲೇ ಒಂದು ವಾಶ್ರೂಮ್ ಇದೆ, ಚಿಕ್ಕ ವಾಶ್ರೂಮ್ ಗೆಸ್ಟಿಗೆಲ್ಲ. ನಾವು ಲಾಸ್ಟ್ ಟೈಮ್ ಸೂಟ್ ರೂಮಲ್ಲಿ ಇದ್ವಲ್ಲ ಹಾಗೆ ನೋಡಿ. ಅಗೇನ್ ಮಿರರ್ ನೋಡಿದ ಕೂಡಲೇ ನಮಗೆ ಆ್ಯಪ್ಸ್ ನೋಡಬೇಕು. ಎನಿವೇಸ್ ಚಿಕ್ಕ ವಾಶ್ರೂಮ್ ಇದು, ಅಷ್ಟೇನು ಮಜಾ ಇಲ್ಲ. ಅದಾದಮೇಲೆ ಈ ಕಡೆ ಬನ್ನಿ. ಇದೆಂತ ಇದು? ಓ, ಸ್ಟೋರೇಜ್ ರೂಮ್. ಇಸ್ತ್ರಿ ಹಾಕ್ಲಿಕ್ಕೆ ಅಯನ್ ಎಲ್ಲ ಇಟ್ಟಿದ್ದಾರೆ. ಬೋರಿಂಗ್ ಇದೆಲ್ಲ. ಈಗ ಮೇನ್ ಪಾರ್ಟ್ ಕಿಚನ್ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕಿಚನ್, ಕಂಪ್ಲೀಟ್ ಕಿಚನ್ ಇದು, ಆಯಿತಾ. ಅಲ್ಲಿಂದ ನೋಡಬೇಕು. ನಾನು ಆ ಕಡೆಯಿಂದ ವ್ಯೂ ತೋರಿಸ್ತೀನಿ, ಬಟ್ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ದಾರೆ ನೋಡೋಣ. ಫ್ರಿಜ್ಜಿಗೆ ಕೇಸ್ ಮಾಡಿಬಿಟ್ಟಿದ್ದಾರೆ. ಖಾಲಿ ಫ್ರಿಜ್ ಏನೂ ಇಲ್ಲ, ನಾವೇ ತುಂಬಿಸ್ಬೇಕು. ನೈಸ್ ಫ್ರಿಜ್, ಬಟ್ ಯಾವ ಬ್ರ್ಯಾಂಡ್ ಫ್ರಿಜ್? ಎಲ್ಬಾ ಅಂತೆ, ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಕಿಚನ್ ಬಂದುಬಿಟ್ರೆ ಇಲ್ಲಿ ಸಿಂಕ್ ಇದೆ. ನಿಮಗೆ ಬಿಸಿ ನೀರು ಬೇಕಾದ್ರೆ ಬಿಸಿ ನೀರು, ಹಾಟ್ ನೀರು ಬೇಕಾದ್ರೆ ಹಾಟ್ ನೀರು. ಇದು ಇಡ್ಲಿಕ್ಕೆಲ್ಲ ಒಗ್ದಿರೋ ಅಲ್ಲ, ತೊಳೆದಿರೋ ಪಾತ್ರೆ ಎಲ್ಲ. ಮೇಲೆ ಅಡಿಗೆ ಪ್ಲೇಟು ಎಲ್ಲ ಇಟ್ಟಿದ್ದಾರೆ. ಬೆಸ್ಟ್ ಪಾರ್ಟ್ ನೋಡಿ, ನೈಫ್ ಇಟ್ಟಿದ್ದಾರೆ. ಇದು ನನ್ನ ಮನೇಲೂ ಇದೆ, ಮೊನ್ನೆಷ್ಟು ತೊಗೊಂಡಿದ್ದೆ. ಬಟ್ ಇಲ್ಲಿ ನೋಡಿ ಹೇಗೆ ಅಂತ. ನಿಮ್ಗೆ ಆನ್ ಮಾಡಬೇಕಾದ್ರೆ ಆನ್ ಕುಕ್ಕರ್ ಇದಾ? ಹಾಂ, ಆನ್ ಮಾಡೋದು. ಈಗ ಮಾಡೋದು ಬೇಡ, ಏನಿಟ್ಟಿಲ್ಲ, ಬಿಸಿ ಬಿಸಿ ಆಗ್ಬೋದು. ಸೊ ಅರ್ಥ ಆಯ್ತಲ್ಲ. ಗ್ಯಾಸ್ ಇಲ್ಲ, ಫುಲ್ ಇಂಡಕ್ಷನ್ ಇಲ್ಲಿ. ಈ ಸ್ವಿಚ್ ಆನ್ ಮಾಡಿದರೆ ಆಯಿತು. ಟಿಶ್ಯೂ, ಕಾಫಿ, ನೀರು, ಆಯಿತಾ. ಮತ್ತು ನಿಮಗೆ ಬೇಕ್ ಮಾಡಬೇಕು ಅಂದರೆ ಏನಾದರೂ ಅಂದರೆ ಫುಲ್ ಬೇಕಿಂಗ್ ಐಟಮ್ ಕೊಟ್ಟಿದ್ದಾರೆ. ಬೇಕಿಂಗ್ ಮಿಷಿನ್. ಓ, ವಾಷಿಂಗ್ ಮಿಷಿನ್ ಸ್ನೇಹಿತರೆ. ವಾಷಿಂಗ್ ಮಿಷಿನ್ ಕಿಚನಲ್ಲೇ. ಫಾರಿನಲ್ಲಿರೋದ್ರಲ್ಲೆಲ್ಲ ನಿಮ್ಗೆ ಗೊತ್ತಿರತ್ತೆ. ಪಾತ್ರೆ, ಅಡಿಗೆ ಮಾಡಲಿಕ್ಕೆ ಸ್ಪೂನ್ ಇರಬೇಕಿಲ್ಲಿ. ಯಾ, ಐ ಆಮ್ ರೈಟ್. ಫಕ್ ಸೆಕ್ಸಿ ಇದೆ ಅಲ್ಲ. ಚಾಪಿಂಗ್ ಬೋರ್ಡು ಇದೆ, ಆಯಿತಾ. ಮೈಕ್ರೋವೇವ್ ಓವನ್. ರೂಮ್ ತೋರಿಸ್ತೀನಿ, ನಿಮ್ಗೆ ಹುಚ್ಚಿಡ್ದು ಬಿಡತ್ತೆ. ಈಗ ನೋಡಿ ವ್ಯೂ ಅಲ್ಲಿಂದ ನೋಡಿ, ಆಯಿತಾ. ಹಾಗೆ ಲೈಟ್ ಇದೆಯಾ ಬ್ರೋ? ಸೊ ಹೀಗೆ ಕಿಚನ್. ಇಲ್ಲಿ ಇದು ಬ್ರೇಕ್ಫಾಸ್ಟ್ ಕೌಂಟರು. ಇಲ್ಲಿ ನಿಂತು ಕಿಚನ್, ಅಡಿಗೆ ಮಾಡೋದು. ಅಲ್ಲಿ ಇದಿರತ್ತೆ ಲಿವಿಂಗ್ ರೂಮ್. ಆ್ಯಂಡ್ ಬೆಸ್ಟ್ ಪಾರ್ಟ್, ನಾನು ಆದಷ್ಟು ಬೇಕಿದ್ದನ್ನು ನಾನು ಮನೇಲೂ ಮಾಡಿಸ್ತೀನಿ. ಬ್ರೇಕ್ಫಾಸ್ಟ್ ಕೌಂಟರ್. ಇಲ್ಲಿ ಡೈನಿಂಗ್ ಟೇಬಲ್ ಕಾನ್ಸೆಪ್ಟ್ ಇಲ್ಲ. ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಕೂತು ನೀವು ಬ್ರೇಕ್ಫಾಸ್ಟ್ ಮಾಡೋದು. ಅದಕ್ಕೆ ಇದು ಸ್ವಲ್ಪ ಅಗಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ ಡಿಸೈನ್? ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ವಾಯ್ಸ್ ರೆಕಾರ್ಡ್ ಆಗ್ತಿದೆಯಲ್ಲ? ಮುಂದೆ ಹೋಗೋ ಮುಂಚೆ ಹಾಲಲ್ಲಿ ಇಲ್ಲಿ ನೋಡಿ, ನಿಮ್ಗೆ ಏನಾದ್ರು ರೆಡಿ ಆಗಬೇಕು, ಮೇಕಪ್ ಆಗಬೇಕು ಅಂತ ಕ್ಯಾಮ್ರಾ ಬ್ಯಾಕ್ ಇದೆ, ಇಲ್ಲಿ ಇಡೋಣ. ಇಲ್ಲಿ ಕೂತ್ಕೊಂಡು ಚೆನ್ನಾಗಿ. ಇದು ಆ್ಯಕ್ಚುಲಿ ಹುಡುಗಿಯರಿಗೆ ಅಂತ, ಕೂತ್ರೆ ಆಗಲ್ಲ. ಅದಿದೆಯಾ ಇಲ್ಲಿ? ಚೆನ್ನಾಗಿರೋ ಮಿರರ್ ಇದೆ, ಓಕೆನಾ. ಅದಾದಮೇಲೆ ಕಮಿಂಗ್ ಟು ದ ಲಿವಿಂಗ್ ರೂಮ್. ನೋಡಿ ಸ್ನೇಹಿತರೆ, ಫಾಕ್ ಈ ಸೋಫಾ ನಂಗೆ ಮನೆಗೆ ಬೇಕು. ಈ ಸೋಫಾ ಸೂಪರ್ಬ್ ಸೋಫಾ ಸ್ನೇಹಿತರೆ. ಫುಲ್ ತುಂಬ ಕ್ವಶನ್, ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಈ ಟೇಬಲು, ಇದ್ರದ್ದೆಲ್ಲ ನಾನು ಫೋಟೋ ತೊಗೊಂಡು ಹೋಗ್ತೀನಿ, ನಾನು ಮಾಡಿಸ್ತೀನಿ. ಈಗ ಇದು ನೋಡೋಣ. ಹಾಂ, ಇದು ಚೆನ್ನಾಗಿದೆ, ಆಯಿತಾ. ಆ್ಯಂಡ್ ಟಿ ವಿ. ಆ ಟಿ ವಿ ಡಿಸೈನ್ ನೋಡಿ, ಸಟಲ್ ಆಗಿ ಸೂಪರ್ಬ್ ಆಗಿದೆ ಅಲ್ಲ. ರಾತ್ರಿ ಹೊತ್ತಿಗೆ ನಿಮಗೆ ಲ್ಯಾಂಪೆಲ್ಲ ಹಾಕಿ ಮತ್ತೆ ತೋರಿಸ್ತೀನಿ ಒಂದಾ. ನೋಡಿ, ನೈಸ್ ಡಿಸೈನೇ ತುಂಬ ಚೆನ್ನಾಗಿದೆ. ರೂಮ್ ಫ್ರೆಶ್ನರ್ ಇಟ್ಟಿದ್ದಾರೆ. ಹಾಲಿಂದ ವ್ಯೂ ತೋರಿಸ್ತೀನಿ, ಮತ್ತೆ ರೂಮಿಗೆ ಹೋಗೋಣ. ವಾವ್. ಸೊ ನಾವೀಗ ಪಾಮ್ ಜುಮೇರಾದಲ್ಲಿದ್ದೀವಿ. ಇದು ಓಪನ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ ನೋಡಿ, ಸೌಂಡ್ ಬರುತ್ತೆ. ಈಗ ಮುಚ್ಚೋದು ಈಗ ಮಾಡಿ, ಏನಾದ್ರು ಮುಚ್ಚೋದು.
ಫುಲ್ ಇದು ಹೇಗಂದ್ರೆ ಸ್ನೇಹಿತರೆ, ಇಡೀ ಮ್ಯಾನ್ ಮೇಡ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಲೈನಲ್ಲಿ ಇದೆ ನೋಡಿ, ಅಲ್ಲಿ ಮನೆ ಕಟ್ಟಿದ್ದಾರೆ. ನಾವೊಂದು ಹೈ ರೇಸ್ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ. ಯಾಟ್ ಇದೆ, ಬೀಚಸ್ ಇದೆ. ಪ್ರಾಬಬ್ಲಿ ಮತ್ತೆ ಬೀಚಿಗೆ ಹೋಗ್ತೇನೆ, ಆಗ ಸಹ ತೋರಿಸ್ತೇನೆ ನಿಮಗೆ. ಬಟ್ ಕ್ರೇಜಿ ವ್ಯೂ ಇದೆ ಸ್ನೇಹಿತರೆ. ನಾವು ಲಾಸ್ಟ್ ಟೈಮ್ ಇದ್ದ ಪ್ಲೇಸ್ ಸ್ಯಾಮ್ ಜೊತೆ ಇದೆ, ಅದಕ್ಕಿಂತ ಸಹ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಿಜಾಯ್ಸ್, ಈಗ ನಾವು ಹೋಗೋಣ. ಇದೆಂತ ಕೂತ್ಕೊಳ್ಳಿ, ರೂಮ್ ಚೆಕ್ಔಟ್ ಮಾಡೋಣ ಬನ್ನಿ. ನಾವಿಬ್ಬರೇ ಇರೋ ಕಾರಣ ನಾನು 1 BHK ರೂಮ್ ನೋಡಿ. ಲುಕ್ ಎಟ್ ದ ರೂಮ್, ನೈಸ್ ಕುಷನಿಂಗ್, ಬೆಡ್ಶೀಟು ಇದೆ, ಇಲ್ಲೂ ಟಿ ವಿ ಇದೆ. ನಿಮಗೆ ಕೂತ್ಕೊಂಡು ಕೆಲಸ ಮಾಡಬೇಕು, ಇಲ್ಲೂ ವ್ಯೂ ಜೊತೆ ನೋಡಿ. ನಿಮಗೆ ಸ್ಕ್ರೀನ್ ಮೂವ್ ಮಾಡಲಿಕ್ಕೆ ಸಹ ಕೋಲು, ಸೇಮ್ ವ್ಯೂ ಇಲ್ಲಿ. ನಂಗೆ ಪ್ರಕಾರ ಅದು ಅಲ್ಲಿರೋದೆಲ್ಲ ರೆಸಾರ್ಟ್ ಇರಬೇಕು, ಹೋಟೆಲ್ ರೆಸಾರ್ಟ್ ಎಲ್ಲ ಸೆಕ್ಸಿ. ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಂದ್ರೆ ಕೂತ್ಕೊಂಡು ಕೆಲಸ ಮಾಡ್ಬೋದು, ಆಯಿತಾ. ನನಗೆ ಮೋಸ್ಟ್ ಇಷ್ಟ ಆದದ್ದು ಇನ್ನೂ ಸಹ ರೂಮ್ ಅಲ್ಲ, ಬಾತ್ರೂಮ್ ತೋರಿಸ್ತೀನಿ, ಶಾಕ್ ಆಗಿಬಿಡ್ತೀರಾ ನೀವು, ಆಯಿತಾ. ಚೆನ್ನಾಗಿದೆ ಡಿಸೈನ್ ಎಲ್ಲ. ಸೊ ಬನ್ನಿ, ಇದು ಬಾತ್ರೂಮ್ ಎಂಟರ್ ಆಗ್ತಿರೋದು ರೂಮ್ ಥರ ಇದೆ. ಎಂಟರ್ ಆದ ಕೂಡಲೇ ಇಲ್ಲಿ ಕ್ಲಾಸೆಟ್ಟು. ಲೈಟ್ ಹೇಗೆ ಹಾಕೋದು? ಹಾಂ, ಇಲ್ಲಿಗೆ ಲೈಟ್ ಸ್ವಿಚ್ ಇರಬೇಕಲ್ಲ. ಹೇಗೆ ಸ್ನೇಹಿತರೆ ಲೈಟ್ ಹಾಕೋದು? ಇಲ್ಲಿ ಹೊರಗಡೆ ಸ್ವಿಚ್ ಇರಬೇಕು. ಹಾಂ, ಅಲ್ಲಿ ಸ್ವಿಚ್. ಎಂಟರ್ ಆಗಲು ಕ್ಲಾಸೆಟ್, ಇದು ಕಬೋರ್ಡ್, ಆಯಿತಾ. ಫುಲ್ ವಾಕಿಂಗ್ ಕ್ಲಾಸೆಟ್, ಇದು ಕಬೋರ್ಡ್, ಆಯಿತಾ. ಟವಲ್ ಸೆಟ್ ಇದೆ ನಮಗೋಸ್ಕರ. ಆ ಕಡೆನೂ ಕಬೋರ್ಡು. ಇಲ್ಲಿ ನಾನು ಲಗೇಜ್ ಇಟ್ಟಿದ್ದೀನಿ, ಬಟ್ಟೆ ತುಂಬಿಸ್ಬೇಕಿಲ್ಲಿ. ಇದು ವಾಶ್ರೂಮ್ ಸ್ನೇಹಿತರೆ. ಓ ಮೈ ಗಾಡ್, ಕ್ರೇಜಿ ಅಲ್ಲ. ಮಿರರ್ ಹೇಗಿದೆ, ವಾಶ್ರೂಮ್ದ ಸಹ ನಿಮಗೆ ವ್ಯೂ ಇಲ್ಲಿಂದ ನಿಂತರೆ ನಿಮಗೆ ಕರೆಕ್ಟಾಗಿ ವ್ಯೂ ಕಾಣುತ್ತೆ, ಆಯಿತಾ. ಆ್ಯಂಡ್ ಅಲ್ಲಿದ್ದ ಟಬ್ ಮತ್ತು ಇದಕ್ಕೆ ಡಿಫ್ರೆನ್ಸ್ ನೋಡಿ, ಇಬ್ರು ಕೂತ್ಕೊಳ್ಬೋದು, ಇದೆಲ್ಲ ಎಷ್ಟು ದೊಡ್ಡದಿದೆ. ಸೂಪರ್ ಟಬ್. ಆ್ಯಂಡ್ ನಿಮಗೆ ವಾಶ್ರೂಮ್ ರೆಗ್ಯುಲರ್ ಟಾಯ್ಲೆಟ್ ಅಲ್ಲಿದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ನೋಡಿ, ಇದು ನಂಗೆ ಗೊತ್ತಿಲ್ಲ ಇದು ಎಂತಕ್ಕೆ ಕಾಲು ತೊಳಿಲಿಕ್ಕೆ ಮಗು ಈಗ ಅಂತ ನಂಗೆ ಗೊತ್ತಿಲ್ಲ. ರೆಗ್ಯುಲರ್ ವಾಶ್ರೂಮ್ ಇದು, ಆಯಿತಾ. ಆ್ಯಂಡ್ ಒನ್ ಮೋರ್ ಬೆಸ್ಟ್ ಪಾರ್ಟ್, ಫುಲ್ ಫ್ಲೆಡ್ಜ್ಡ್ ಶವರ್ ನೋಡಿ. ಅಲ್ಲಿ ನಮ್ದು ಹ್ಯಾಂಡ್ ಶವರ್ ಮಾತ್ರ ಇತ್ತು, ಇಲ್ಲಿ ಫುಲ್ ಫ್ಲೆಡ್ಜ್ ಶವರ್ ಇದೆ. ದಿಸ್ ವಾಸ್ ದ ವಾಶ್ರೂಮ್. ಕ್ರೇಜಿ ಹಾಗೆಲ್ಲ ವಿಷಯ ಸ್ನೇಹಿತರೆ. ಇಲ್ಲೂ ಇದೆ. ತುಂಬ ಖುಷಿ ಆಯ್ತು ಇಲ್ಲಿಗೆ ಬಂದು. ಇನ್ನು ಮುಂದಿನ ಕೆಲಸ ಮಾಡೋಣ, ಸ್ವಲ್ಪ ಕೆಲಸ ಎಲ್ಲ ಇದೆ, ಅದನ್ನು ಮಾಡೋಣ. ಹೋಪ್ಫುಲಿ ನಿಮಗೆ ಸಹ ಇಷ್ಟ ಆಯಿತು. ಕಂಟಿನ್ಯೂ ಆಗ್ತಾ ಇರತ್ತೆ ಹೀಗೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಅಲ್ಲ, ಬೇಗ 100K ರೀಚ್ ಮಾಡಿಸಿ ಅಲ್ಲ, ನಿಮ್ಮ ಸಪೋರ್ಟಿಂದಲೇ ರೀಚ್ ಆಗೋಕ್ಕಾಗೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಸಿಗ್ತೀನಿ. ಸಿ ಯು. ವರ್ಕೌಟ್ ಮಾಡೋಣ. ಕ್ರೇಜಿ ಈ ಕಡೆ ಫುಲ್ ಮೇಜ್, ಇಲ್ಲಿ ಸಹ ಗೊತ್ತೇ ಆಗ್ತಿದೆ. ಆ ಮನೆಗಿಂತ ಈ ಮನೆ ಇನ್ನೂ ಚೆನ್ನಾಗಿದೆ. ಸಿ ವ್ಯೂ ಇದೆ. ಮತ್ತು ಹೊರಗೋಗಿ ಎಕ್ಸ್ಪ್ಲೋರ್ ಸಹ ಮಾಡೋಣ, ವರ್ಕೌಟ್ ಆಗಲಿ, ನೋಡೋಣ. ಈಗ ಹೋಗಿ ಮತ್ತೆ ಕ್ರೇಜಿ ವರ್ಕೌಟ್ ಎಲ್ಲೋದ್ರೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಹೆಲ್ತ್ ಈಸ್ ವೆಲ್ತ್. ನೀವು ದುಡೀರಿ, ಸುತ್ತಿ, ಏನೇ ಮಾಡಿ, ಯಾವಾಗ ಮಾಡೋಕ್ಕಾಗತ್ತೆ. ನಿಮ್ಮ ಹೆಲ್ತ್ ಚೆನ್ನಾಗಿದೆ, ಹೋಗಿ ನೋಡಿ. ನೀವು ಎಷ್ಟೇ ದುಡೀರಿ, ನೀವೇನೇ ಮಾಡಿ, ಬಟ್ ಈ ಥರ ಫಿಟ್ ಇದ್ದರೆ ನೋಡಿ ಚೆನ್ನಾಗಿ ಕಾಣತ್ತಲ್ಲ. ನಿಮಗೆ ಸಹ ಫಿಟ್ ಆಗಬೇಕಾ? ನಾನು ಹೆಲ್ಪ್ ಮಾಡ್ಬೋದು ನಿಮಗೆ. ಸೀರಿಯಸ್ ಆಗಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಡೀಟೇಲ್ಸ್ ಕಳಿಸಿ, ಕನೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಣ. ಆನ್ಲೈನಲ್ಲೇ ಯಾವ ಥರ ತಿನ್ನಬೇಕು ಏನು ಅಂತೆಲ್ಲ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ನೋಡಿ, ಇಷ್ಟು ಟ್ರಾನ್ಸ್ಫಾರ್ಮೇಷನ್ಸ್ ನಾನು ಮಾಡಿದ್ದೀನಿ. ಸೀರಿಯಸ್ ಆಗಿದ್ದರೆ ಮಾತ್ರ ಕಳಿಸಿ. ಓ
ಸ್ನೇಹಿತರೆ ವರ್ಕೌಟ್ ಮುಗಿಸಿ ಬಂದೆ, ಸ್ನಾನ ಆಯಿತು. ಫಸ್ಟ್ ನೋಡಿ ನಮ್ಮ ರೂಮಿದು ವ್ಯೂ. ರಿಜಾಯ್ಸಿಗೆ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾರೆ, ಸ್ವಲ್ಪ ಕಾಂಟೆಂಟ್ ಶೂಟ್ ಮಾಡ್ತಿದ್ವಿ. ವಾವ್, ಈಗ ಪ್ಲ್ಯಾನ್ ಇದೆ ಅಲ್ಲಿ ಹೋಗೋಕ್ಕೆ. ಅದ್ರ ಮುಂಚೆ ಪೋಸ್ಟ್ ವರ್ಕೌಟ್ ಮಿಲ್ಗೆ ನಾನು ಎಂತ ತಿಂದೆ ಅಂತ ತೋರಿಸ್ತೇನೆ. ಈ ಹೈ ಪ್ರೋಟೀನ್ ಮಿಲ್ಕ್ ನೋಡಿ, 90 ಗ್ರಾಮ್ ಪ್ರೋಟೀನ್ ಇದ್ರದ್ದು, ನಾವು ನಿನ್ನೆ ತೊಗೊಂಡಿದ್ವಲ್ಲ ಅದು. ಅದ್ರ ಜೊತೆ ಕಿಟ್ ಕ್ಯಾಟ್ ಸೀರಿಯಲ್ ಆ್ಯಕ್ಚುಲಿ ತೋರಿಸ್ತೇನೆ ನಿಮಗೆ. ಇದು ಸತ್ಯ ಹೇಳ್ತೇನೆ, ಕಿಟ್ ಕ್ಯಾಟ್ ಥರನೇ ಇಲ್ಲ. ಇದು ನಾರ್ಮಲ್ ಚಾಕೋಸ್ ಥರ ಉಂಟು, ಬಟ್ ಹಶ್ವಾಗ್ತಿದೆ. ಅದ್ರ ಜೊತೆ ಹೈ ಪ್ರೋಟೀನ್ ಮಿಲ್ಕು. ಇದು ನನ್ನ ಪೋಸ್ಟ್ ವರ್ಕೌಟ್ ಮೀಲ್ ವಿತ್ ದ ವ್ಯೂ. ಮತ್ತೆ ಸಿಗ್ತೇನೆ, ಬೋಯ್. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಚಾಕ್ ಅಂತ ಒಂದು ಜಿಮ್ ಇತ್ತು, ಸೆಕ್ಸಿ ಇತ್ತು. ಸ್ವಲ್ಪ ಸ್ಟೆಪ್ಸು ಕವರ್ ಆಗುತ್ತೆ, ನೋಡೋಣ. ಈ ಕಡೆ ಹೋಗ್ಬೇಕಾ? ಅಲ್ಲ, ಈ ಕಡೆ ಹೋಗಿ ಬರೋಣ ಸ್ಟ್ರೇಟ್. ಏನಿದೆ ಏನಲ್ಲಿ ನಡ್ಕೊಂಡು ವೆಸ್ಟ್ ಬೀಚ್ ಅಂತ ಹೇಳೋ ಬೀಚಿಗೆ ಬಂದಿದ್ದೀವಿ. ಹೋಗಿ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ ಲೋಕ. ಅಲ್ಲಿ ಬಿಲ್ಡಿಂಗಲ್ಲಿ ನೋಡಿ ಸ್ನೇಹಿತರೆ, ಎಲ್ಲ ಕಡೆ ಲೈಟ್, ಸೆಕ್ಸಿ ಇದೆ. ಒಂದ್ಸತಿ ವ್ಯೂ ನೋಡಿ, ತಿರುಗಿ ವ್ಯೂ ತೋರಿಸಿ. ಕ್ರೇಜಿ. ಕಾರ್ಡಿಯೋ ಮಾಡಬೇಕು ಅಂದ್ರೆ ಇಲ್ಲಿ ಬರ್ಬೇಕಂತ ಅನಿಸ್ತಿದೆ. ಸತಿ ತಿರುಗಿಸ್ತೇವೆ, ವ್ಯೂ ನೋಡಿ. ಇದು ಬೇ ವಾಕ್ ಅಂತ, ನಕಿಲ್ ಬೇ ವಾಕ್ ಅಂತ. ಕ್ರೇಜಿ ಇದೆ. ಒಂದ್ಸತಿ ಅಲ್ಲೋಗಿ ಬೀಚ್ ನೋಡಿ ಬರೋಣ ಬನ್ನಿ. ಬೀಚ್ ನೋಡಿ ಎಷ್ಟು ಕಾಮ್ ಆಗಿದೆ, ಯಾರು ನರಮನಿ ಇಲ್ಲ ಬೀಚಲ್ಲಿ. ವೇವ್ ಇಲ್ಲ, ಸ್ಟಿಲ್ ವಾಟರ್ ಥರ ಇದೆ. ಅಲ್ಲಿ ನೋಡಿ ಫುಲ್ ವ್ಯೂ ಕಾಣುತ್ತೆ ನಿಮಗೆ. ಚೆನ್ನಾಗಿದೆಯಾ? ವ್ಯೂ ಕಾಣ್ತಿದ್ಯಾ? ಗ್ರಾಸರೀಸ್ ತಗೊಳ್ಬೇಕಿತ್ತು ಊಟಕ್ಕೆ, ಹಾಗೆ ನಾವು ಗ್ರಾಸರಿ ತಗೊಳ್ಳೋಕ್ಕೆ ಬಂದಿದ್ದೇವೆ. ಅಲ್ಲಿ ಸ್ಟೋರ್ ಇದೆ, ವೆಯ್ಟ್ ರೋಸ್ ಅಂತ. ಅಲ್ಲಿ ಚಿಕನ್ श्रेड ಆಗಿರೋದಿದೆ. उसमें फ्लेवर है क्या? प्लेन है? प्लेन है, कुछ नहीं है. ठीक है, हाँ कर दो. 300 ग्राम्स डालो. कोल्ड है. चलेगा. ಸ್ನೇಹಿತರೆ, ಸೊ ನಾವು ರೆಡಿಮೇಡ್ ಚಿಕನ್ ಇದರಿಂದ ಆಪ್ಷನ್ ತಗೊಳ್ತಾ ಇರೋದು. ಕುಕುಂಬರ್ ಕ್ಯಾರೆಟ್ ಇದೆಯಲ್ಲ ಸ್ನೇಹಿತರೆ, ಹೈ ಪ್ರೋಟೀನ್ ಸಾಲ್ಟೆಡ್ ಕ್ಯಾರಮಲ್ ಪಡ್ಡಿಂಗ್ ನೋಡಿ. ಡೆಸರ್ಟ್ ಇಸ್ ಅ ಹೈ ಪ್ರೋಟೀನ್. ಹಾಗೆ ಹೋಗ್ತಾ ಇಲ್ಲಾಂದ್ರೆ ಎಲ್ಲ ತಗೊಳ್ಬೇಕಂತ ಅನ್ಸುತ್ತೆ. ಎಲ್ಲ ಎಸ್ಕೇಪ್ ಆಗಬೇಕಿಲ್ಲ. ಯಾವ ಟೈಪ್ ಇದು ಖರ್ಜೂರ ಇದೆ, ಎಲ್ಲ ಡೇಟ್ಸ್ ಬ್ರೋ, ಬೇರೆ ಬೇರೆ ಟೈಪ್ ಡೇಟ್ಸ್ ಇದೆ ನೋಡಿ. ಎಲ್ಲ ನಮಗೆ ತಗೊಳ್ಬೋದು, ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಬಟ್ ತಗೊಂಡ್ರೆ ಒಂದು ತಿಂಗಳಲ್ಲಿ ನಿಲ್ಸಲ್ಲ ನಾವು. ಇದೆಲ್ಲ ಗ್ರಾಸರೀಸ್ ತಂದಿದ್ದೀವಿ. ನೀವು ಅಲ್ಲಿ ನೋಡಿರ್ತೀರಿ ಏನೇನು ಐಟಮ್ ತೊಗೊಂಡಿದ್ದೀವಿ ಅಂತ. ಈಗ ಇದರಲ್ಲಿ ಯೂಸ್ ಮಾಡಿ ಶೆಡ್ಡೆಡ್ ಚಿಕನ್ ಮಾಡಿ ಒಂದು ವ್ರ್ಯಾಪ್ ಥರ ಏನಾದರೂ ಫುಡ್ ರೆಡಿ ಮಾಡ್ತೀವಿ. ರೆಡಿ ಮಾಡಿ ಏನು ತಿಂತೀನಿ ಅಂತ ತೋರಿಸ್ತೀನಿ. ಎಲ್ಲ ಸೇರಿ ಅರೌಂಡ್ 200 dirhams ಆಯಿತು. 2 ದಿನಕ್ಕೆ ಬರುತ್ತೆ ಅನ್ಸುತ್ತೆ, ನಾಳೆ ತನಕ. ಎಲ್ಲ ಹೆಲ್ದಿ ಐಟಮು. ಲೆಟ್ಸ್ ಗೋ. ಊಟ ಮಾಡ್ತಿದ್ವಿ, ಗ್ರಾಸರಿ ಶಾಪಿಂಗ್ ಎಲ್ಲ ಬಂದ್ವಲ್ಲ. ಶೆಡ್ಡೆಡ್ ಚಿಕನು, ಸ್ವಲ್ಪ ಲೋ ಫ್ಯಾಟ್ ಮ್ಯಾಯೋನೀಸು, ಹೈ ಪ್ರೋಟೀನ್ ವ್ರ್ಯಾಪ್ ಮತ್ತು ವೆಜಿಟೇಬಲು, ಫೈನಲ್ ಮೀಲು. ಚಪಾತಿ ಮಾತ್ರ, ಇದು ಚಪಾತಿ ಅಂತ ಗಟ್ಟಿಯಾಗಿದೆ. ಬೇರೆಲ್ಲ ಓಕೆ. ಇದನ್ನು ತಿನ್ನು ಮಲ್ಕೊಳ್ಳೋದು. ಅಲ್ಲಿ ನೋಡಿ ಯೋಗ ಮಾಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ಇಲ್ಲಿ ಏನಾದರೂ ಒಬ್ಬರು ಆ ಕಡೆ ಈ ಕಡೆ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ. ನಾವು ಆಗದೇ ನೋಡ್ತಿದ್ವಿ, ಒಬ್ಬರು ನಡೀತಾ ಇದ್ದಾರೆ, ಓಡ್ತಾ ಇದ್ದಾರೆ, ಯೋಗ ಮಾಡ್ತಾ ಇದ್ದಾರೆ, ಮಕ್ಕಳ ಜೊತೆ ಆಡ್ತಾ ಇದ್ದಾರೆ.
ಕ್ರೇಜಿ ಫೀಲಿಂಗ್. ಆ್ಯಂಡ್ ಎಲ್ಲ ಫಾರಿನರ್ಸ್, ಇಂಡಿಯನ್ಸ್ ಕಮ್ಮಿ ಅಂದರೆ ಕಮ್ಮಿ. ಇವರೆಲ್ಲ ಇಲ್ಲಿ ಬಂದು ಸೆಟ್ಲ್ ಆದವ್ರ ಥರ ಇದ್ದಾರೆ. ಕ್ರೇಜಿ. ಸ್ನೇಹಿತರೆ, ಬೆಳಿಗ್ಗೆ ಹಾಗೆ ಜಾಗಿಂಗ್ ಬಂದಿದ್ವಿ, ರನ್ನಿಂಗ್ ಮಾಡ್ತಾ ಮಾಡ್ತಾ. ನಿನ್ನೆ ಊಟ ಮಾಡಿ ಹಾಗೆ ಎಂಡ್ ಆಯಿತು ಅಂತ ನಾವು ಬಂದ್ವಿ. ಕ್ರೇಜಿ ವೈಬು, ಬೀಚ್ ನೋಡಿ, ಬಿಲ್ಡಿಂಗ್ಸ್ ಎಲ್ಲ ಹೇಗಿದೆ. ಇಲ್ಲಿ ಬಂದ್ಬಿಟ್ಟು ನಂಗೆ ಏನು ಫೀಲ್ ಆಗ್ತಿದೆ ಗೊತ್ತಾ ಸ್ನೇಹಿತರೆ, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ಏನೋ ಎಕ್ಸ್ಟ್ರಾ ವರ್ಕ್ ಮಾಡಬೇಕು, ಇನ್ನೂ ಸಕ್ಸಸ್ಫುಲ್ ಆಗಬೇಕು, ಇನ್ನೂ ಕೆಲಸ ಮಾಡಬೇಕು ಅಂತ. ಯಾಕಂದರೆ ನಾನು ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ನಾವು ಯಾವತ್ತೂ ನಮ್ಮನ್ನ ಯಾರ್ಯಾರು ಸರೌಂಡ್ ಮಾಡಬೇಕು ಅಂದರೆ ನಮಗೇನು ಆಗಬೇಕು ಆಗ ಅದನ್ನು ನೋಡಿ ನೋಡಿ ನಾವು ಮಾಡಬೇಕು ಅಂತ ಅನಿಸುತ್ತೆ. ನಾವು ಇಲ್ಲಾಂದರೆ ಅಲ್ಲೇ ನಿಂತು ಬಿಡ್ತೀವಿ. ಜನ ಅಂದ್ಕೊಂಡಿದ್ದೀರಾ ನಾನು ಇಲ್ಲಿ ಟ್ರಿಪ್ ಎಂಜಾಯ್ ಮಾಡೋಕ್ಕೆ ಬಂದಿರೋದು, ಹಾಗೆ ಹೀಗೆ ವ್ಲಾಗ್ ಮಾಡೋಕ್ಕೆ ಬಂದಿರೋದು ಅಂತ. ಬಟ್ ದೆನ್ ಇನ್ ರಿಯಲ್ ನನಗೆ ಇಲ್ಲಿಯ ಲೈಫ್ ಸ್ಟೈಲ್ ಅರ್ಥ ಮಾಡಬೇಕಿತ್ತು, ಎಂತ ಆಗ್ತಿದೆ. ಬಿಕಾಸ್ ಎವ್ರಿ ಒನ್ ದುಬೈಲಿ ಆಗಿದೆ, ಹೀಗಿದೆ, ನಾಟ್ ಟೂರಿಸಮ್ ಪ್ಲೇಸ್. ಬಟ್ ಇಲ್ಲಿ ನಾವೀಗ ಬೆಳಿಗ್ಗೆ ಎದ್ದು ಅಲ್ಲ ಸ್ನೇಹಿತರೆ, ಎದ್ದಾಗ ಓಡ್ತಾ ಇತ್ತು, ಎಲ್ಲರೂ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಓಡ್ತಾ ಇದ್ದಾರೆ. 40 ವರ್ಷದ ಮೇಲೆ ಅವರು ರಿಟೈರ್ ಆಗಿ ಇಲ್ಲಿ ಬಂದಿದ್ದಾರೆ, ಇಲ್ಲಾಂದರೆ ಫಿಟ್ ಆಗಿದ್ದಾರೆ. ಆ ಥರ ಅಂದರೆ ಯಾರೋ ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಸುಮ್ಮನೆ ತಂದೆ ದುಡ್ಡಲ್ಲಿ, ಅವ್ರ ನಾಯಿ ದುಡ್ಡಲ್ಲಿ ಬಂದು ಜಾಲಿ ಮಾಡ್ತಿರೋ ತುಂಬ ಕಮ್ಮಿ ಅನ್ಸುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಎಫರ್ಟ್ ಹಾಕಲ್ಲ ಅಂತದ್ದು. ಸೊ ಅದನ್ನೇ ಮೋಟಿವೇಶನ್ ಅಂತ ತಗೊಂಡು ಇನ್ನೂ ಒಳ್ಳೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನೀವು ಅಷ್ಟೇ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಸ್ಟ್ರೀಮಲ್ಲಿ, ನಿಮ್ಮ ಇದರಲ್ಲಿ, ನಿಮ್ಮ ಕ್ಯಾಟಗರಿಯಲ್ಲಿ, ನಿಮ್ಮ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಕೊಡಿ. ನೀವು ಬೆಸ್ಟ್ ಕೊಡ್ತಿರಲ್ಲ, ಆಗ ಸಕ್ಸಸ್ ನಿಮಗೆ ಬರೋದ್ರಿಂದ ಸ್ಟಾಪ್ ಮಾಡೋದು ಯಾರಿಂದೂ ಸಾಧ್ಯ ಇಲ್ಲ. ಏನಂದರೆ ನಾವು ಬೆಸ್ಟ್ ಕೊಡ್ತಾ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ. ಸೊ ಇನ್ನೂ ಬೆಸ್ಟ್ ಕೊಡಿ, ಬಂದೇ ಬರುತ್ತೆ. ಸೊ ಅದೇ ಹೇಳ್ತಾ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಜೈ ಕರ್ನಾಟಕ.